ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಸಂಪತ್ತು ಚಾನಲ್ಗೆ ನಿಮ್ಮೆಲ್ಲರಿಗ ಶುರುವಾದರೆ ಎಲ್ಲೆಲ್ಲೂ ಹಸಿರು, ತಂಪಾದ ವಾತಾವರಣ, ಮಳೆಯ ಸೊಬಗು ನಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತದೆ. ಆದರೆ ಇದೇ ಮಳೆಗಾಲದಲ್ಲಿ ಇನ್ನೊಂದು ದೊಡ್ಡ ಅಪಾಯವೂ ಅಡಗಿರುತ್ತದೆ. ಅದು ನಿಂತ ನೀರು. ಮನೆಯ ಮುಂದೆ, ರಸ್ತೆ ಬದಿಯಲ್ಲಿ, ಖಾಲಿ ಡಬ್ಬಿಗಳಲ್ಲಿ, ಹಳೆಯ ಟೈರ್ಗಳಲ್ಲಿ, ಗುಂಡಿಗಳಲ್ಲಿ ಅಥವಾ ಮೇಲ್ಛಾವಣಿಯ ಮೇಲೂ ಮಳೆ ನೀರು ನಿಂತರೆ ಅದು ಅನೇಕ ರೋಗಗಳಿಗೆ ಕಾರಣವಾಗಬಹುದು. ಪ್ರತಿ ವರ್ಷ ಸಾವಿರಾರು ಜನರು ಮಳೆಗಾಲದಲ್ಲಿ ಸೊಳ್ಳೆ ಮತ್ತು ಕಲುಷಿತ ನೀರಿನಿಂದ ಹರಡುವ ರೋಗಗಳಿಂದ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಹಾಗಾದರೆ ನಿಂತ ನೀರು ಯಾಕೆ ಅಪಾಯಕಾರಿ? ಯಾವ ಯಾವ ರೋಗಗಳು ಹರಡುತ್ತವೆ? ಅವುಗಳ ಲಕ್ಷಣಗಳೇನು? ಮನೆಯಲ್ಲಿ ಹೇಗೆ ತಡೆಗಟ್ಟಬಹುದು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ನಿಂತ ನೀರು ಯಾಕೆ ಅಪಾಯಕಾರಿ? ನಿಂತ ನೀರು ಕೆಲವೇ ದಿನಗಳಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಅತ್ಯುತ್ತಮ ಸ್ಥಳವಾಗುತ್ತದೆ. ಕೇವಲ ಒಂದು ವಾರದೊಳಗೆ ಸಾವಿರಾರು ಸೊಳ್ಳೆಗಳು ಬೆಳೆಯಬಹುದು. ಇದಲ್ಲದೆ ಕಲುಷಿತ ನೀರಿನಲ್ಲಿ ಬ್ಯಾಕ್ಟೀರಿಯಾ, ವೈರಸ್ ಹಾಗೂ ಪರಾವಲಂಬಿಗಳು ಹೆಚ್ಚಾಗುತ್ತವೆ. ಇವು ನಮ್ಮ ದೇಹಕ್ಕೆ ಸೇರಿದರೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ವೈದ್ಯರು ಹೇಳುವ ಮೊದಲ ಮಾತು, ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಡೆಂಗ್ಯೂ ಜ್ವರ. ಮಳೆಗಾಲದಲ್ಲಿ ಹೆಚ್ಚು ಕೇಳಿಬರುವ ರೋಗವೆಂದರೆ ಡೆಂಗ್ಯೂ. ಇದು ಏಡಿಸ್ ಎಂಬ ಸೊಳ್ಳೆಯಿಂದ ಹರಡುತ್ತದೆ. ಈ ಸೊಳ್ಳೆ ಸಾಮಾನ್ಯವಾಗಿ ಬೆಳಗಿನ ಸಮಯ ಹಾಗೂ ಸಂಜೆ ಸಮಯದಲ್ಲಿ ಹೆಚ್ಚು ಕಚ್ಚುತ್ತದೆ. ಲಕ್ಷಣಗಳು: ಹಠಾತ್ ತೀವ್ರ ಜ್ವರ, ಕಣ್ಣಿನ ಹಿಂದೆ ನೋವು, ತಲೆನೋವು, ಸ್ನಾಯು ಹಾಗೂ ಕೀಲು ನೋವು, ದೇಹದಲ್ಲಿ ಕೆಂಪು ಕಲೆಗಳು, ತೀವ್ರ ಆಯಾಸ, ಕೆಲವರಲ್ಲಿ ರಕ್ತದ ಪ್ಲೇಟ್ಲೆಟ್ಗಳು ಪ್ರಮಾಣ ಕಡಿಮೆಯಾಗಬಹುದು. ಆದ್ದರಿಂದ ಜ್ವರ ಬಂದರೆ ಸ್ವಯಂ ಔಷಧಿ ಸೇವಿಸುವ ಬದಲು ವೈದ್ಯರನ್ನು ಸಂಪರ್ಕಿಸಬೇಕು. ಚಿಕನ್ ಗುನ್ಯಾ. ಇದು ಕೂಡ ಸೊಳ್ಳೆಯಿಂದ ಹರಡುವ ವೈರಲ್ ರೋಗ. ಈ ರೋಗದಲ್ಲಿ ಜ್ವರ ಕಡಿಮೆಯಾದರೂ ಕೀಲು ನೋವು ಹಲವು ವಾರಗಳವರೆಗೆ ಮುಂದುವರಿಯಬಹುದು. ಲಕ್ಷಣಗಳು: ಜ್ವರ, ತೀವ್ರ ಕೀಲು ನೋವು, ಕೈಕಾಲುಗಳಲ್ಲಿ ಊತ, ತಲೆನೋವು, ವಯಸ್ಸಾದವರು ಹಾಗೂ ಈಗಾಗಲೇ ಕೀಲು ಸಮಸ್ಯೆ ಇರುವವರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಮಲೇರಿಯಾ ಅನೋಫಿಲಿಸ್ ಸೊಳ್ಳೆಯಿಂದ ಹರಡುತ್ತದೆ. ಲಕ್ಷಣಗಳು: ಚಳಿ ಹಿಡಿಯುವುದು, ಜ್ವರ, ಬೆವರು ಬರುವುದು, ವಾಂತಿ, ತಲೆನೋವು, ಆಯಾಸ. ಚಿಕಿತ್ಸೆ ವಿಳಂಬವಾದರೆ ಇದು ಜೀವಕ್ಕೆ ಅಪಾಯ ಉಂಟು ಮಾಡಬಹುದು. ಲೆಪ್ಟೋಸ್ಪಿರೋಸಿಸ್. ಬಹಳ ಜನರಿಗೆ ಈ ರೋಗದ ಬಗ್ಗೆ ತಿಳಿದಿರುವುದಿಲ್ಲ. ಇದು ಇಲಿಗಳ ಮೂತ್ರದಿಂದ ಕಲುಷಿತವಾದ ನೀರಿನ ಸಂಪರ್ಕದಿಂದ ಹರಡಬಹುದು. ಮಳೆಗಾಲದಲ್ಲಿ ಪ್ರವಾಹದ ನೀರಿನಲ್ಲಿ ನಡೆಯುವವರಿಗೆ ಇದರ ಅಪಾಯ ಹೆಚ್ಚಿರುತ್ತದೆ. ಲಕ್ಷಣಗಳು: ಜ್ವರ, ಸ್ನಾಯು ನೋವು, ಕಣ್ಣು ಕೆಂಪಾಗುವುದು, ವಾಂತಿ, ತೀವ್ರ ದೌರ್ಬಲ್ಯ. ಆದ್ದರಿಂದ ಕಲುಷಿತ ನೀರಿನಲ್ಲಿ ಕಾಲಿಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಅತಿಸಾರ ಮತ್ತು ಟೈಫಾಯ್ಡ್. ಮಳೆಗಾಲದಲ್ಲಿ ಕುಡಿಯುವ ನೀರು ಕಲುಷಿತವಾದರೆ ಅತಿಸಾರ, ಟೈಫಾಯ್ಡ್ ಮತ್ತು ಇತರ ಹೊಟ್ಟೆಯ ಸೋಂಕುಗಳು ಕಾಣಿಸಬಹುದು. ಲಕ್ಷಣಗಳು: ಹೊಟ್ಟೆ ನೋವು, ವಾಂತಿ, ಅತಿಸಾರ, ಜ್ವರ ಮತ್ತು ನೀರಿನ ಕೊರತೆ. ಆದ್ದರಿಂದ ಯಾವಾಗಲೂ ಕುದಿಸಿದ ಅಥವಾ ಸುರಕ್ಷಿತ ಕುಡಿಯುವ ನೀರನ್ನು ಮಾತ್ರ ಬಳಸಿ. ಯಾರಿಗೆ ಹೆಚ್ಚು ಅಪಾಯ? ಈ ಕೆಳಗಿನವರಿಗೆ ವಿಶೇಷ ಎಚ್ಚರಿಕೆ ಅಗತ್ಯ: ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು, ಮಧುಮೇಹ ಇರುವವರು, ಹೃದಯ ರೋಗಿಗಳು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು. ಇವರಿಗೆ ಸೋಂಕು ತೀವ್ರವಾಗುವ ಸಾಧ್ಯತೆ ಹೆಚ್ಚು. ಮನೆಯಲ್ಲಿ ಏನು ಮಾಡಬೇಕು? ಮಳೆಗಾಲದಲ್ಲಿ ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ವಾರಕ್ಕೊಮ್ಮೆ ನೀರು ನಿಂತಿರುವ ಪಾತ್ರೆಗಳನ್ನು ಖಾಲಿ ಮಾಡಿ. ಹಳೆಯ ಟೈರ್, ಡಬ್ಬಿ, ಬಾಟಲ್ಗಳಲ್ಲಿ ನೀರು ನಿಲ್ಲದಂತೆ ನೋಡಿ.
ನೀರಿನ ಟ್ಯಾಂಕ್ಗಳನ್ನು ಮುಚ್ಚಿಡಿ. ಸೊಳ್ಳೆ ಪರದೆಗಳನ್ನು ಬಳಸಿ. ಮಲಗುವಾಗ ಮಾಸ್ಕಿಟೋ ನೆಟ್ ಬಳಸಿ. ಸಂಜೆ ಸಮಯದಲ್ಲಿ ಪೂರ್ಣ ತೋಳಿನ ಬಟ್ಟೆ ಧರಿಸಿ. ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ. ಆಹಾರ ಮತ್ತು ರೋಗ ನಿರೋಧಕ ಶಕ್ತಿ. ಮಳೆಗಾಲದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಬಹಳ ಮುಖ್ಯ. ಆಹಾರದಲ್ಲಿ ಇವುಗಳನ್ನು ಸೇರಿಸಿ. ಹಸಿರು ಸೊಪ್ಪುಗಳು, ವಿಟಮಿನ್ ಸಿ ಇರುವ ಹಣ್ಣುಗಳು, ಬೇಳೆ ಹಾಗೂ ಕಾಳುಗಳು, ಮೊಸರು, ಸಾಕಷ್ಟು ಸುರಕ್ಷಿತ ನೀರು. ಬೀದಿ ಆಹಾರ ಹಾಗೂ ಸ್ವಚ್ಛತೆ ಇಲ್ಲದ ಆಹಾರವನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಯಾವಾಗ ಆಸ್ಪತ್ರೆಗೆ ಹೋಗಬೇಕು? ಈ ಲಕ್ಷಣಗಳು ಕಂಡರೆ ವಿಳಂಬ ಮಾಡಬೇಡಿ. 3 ದಿನಕ್ಕಿಂತ ಹೆಚ್ಚು ಜ್ವರ, ಉಸಿರಾಟದ ತೊಂದರೆ, ನಿರಂತರ ವಾಂತಿ, ತೀವ್ರ ಹೊಟ್ಟೆ ನೋವು, ಮೂಗಿನಿಂದ ಅಥವಾ ವಸಡುಗಳಿಂದ ಇದ್ರೆ ಅಥವಾ ಗಾಬರಿ, ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಸ್ನೇಹಿತರೆ, ಮಳೆಗಾಲದಲ್ಲಿ ರೋಗಗಳು ಹರಡುವುದು ಸಾಮಾನ್ಯ. ಆದರೆ ಸ್ವಲ್ಪ ಜಾಗರೂಕತೆ ಮತ್ತು ಸ್ವಚ್ಛತೆಯಿಂದ ಬಹುತೇಕ ರೋಗಗಳನ್ನು ತಡೆಯಬಹುದು. ನೆನಪಿಡಿ, ನಿಂತ ನೀರನ್ನು ತೆಗೆದುಹಾಕುವುದು, ಸ್ವಚ್ಛ ನೀರು ಕುಡಿಯುವುದು, ಸೊಳ್ಳೆಯಿಂದ ರಕ್ಷಿಸಿಕೊಳ್ಳುವುದು ಮತ್ತು ಜ್ವರವನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಸಂಪರ್ಕಿಸುವುದು ಇವೇ ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿಡುವ ಸರಳ ಮಾರ್ಗಗಳು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ದೊಡ್ಡ ಪ್ರೋತ್ಸಾಹ. ನಾನು ಇನ್ನೂ ಜಾಸ್ತಿ ಉಪಯೋಗದ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.